ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ ವೀಕ್ಷಕರೇ, ಏನು ಡಿಸೆಂಬರ್ 1ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ 110ನೇ ಬ್ಯಾಚಸ್ ಶುರು ಆಗ್ತಿದೆ. ಈಗಾಗಲೇ 109 ಯಶಸ್ವಿ ಬ್ಯಾಚಸ್ ನಡೆದಿದೆ. ಸಾವಿರಾರು ವಿದ್ಯಾರ್ಥಿಗಳು ವೃತ್ತಿ ಯಾವುದು ನಾಸಾದಲ್ಲಿ ವರ್ಕ್ ಮಾಡಿರೋರು ಇರ್ಬೋದು, ಪ್ರತಿಯೊಂದು ಡಾಕ್ಟರ್ಸ್, ಇಂಜಿನಿಯರ್ಸ್ ಇಂದ ಹಿಡಿದು ನಾರ್ಮಲಿ ಕೆಲಸ ಮಾಡೋರು, ಆಟೋ ಡ್ರೈವರ್, ಈ ರೀತಿಯಲ್ಲಿ ಎಂತೆಂಥ ವೃತ್ತಿ ಮಾಡೋರು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಜ್ಯೋತಿಷ್ಯ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಕರೆ ಮಾಡಿದವರು ಕೂಡ ನಿಮ್ಮ ಪ್ರಶ್ನೆಯನ್ನ ಕೇಳ್ತೀರಾ, ಅದಕ್ಕೆ ತುಂಬಾ ಸುಲಭವಾಗಿ ಅಂಡ್ ತುಂಬಾ ಅಕ್ಯುರೇಟ್ ಆಗಿ ಹೀಗೆ ಆಗತ್ತೆ, ಈ ರೀತಿನೇ ಆಗತ್ತೆ ಅಂಡ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ವಿದ್ಯೆ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಯಾವ ಕೋರ್ಸ್ ತಗೋತೀರಾ, ಪಾಸ್ ಆಗುತ್ತೋ ಇಲ್ವೋ, ಗೌರ್ಮೆಂಟ್ ಕೆಲಸ ಸಿಗುತ್ತೋ ಇಲ್ವೋ, ಇಷ್ಟು ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಅಷ್ಟು ಅಕ್ಯುರೇಟ್ ಆಗಿ ನಿಮಗೆ ಉತ್ತರ ಸಿಗ್ತಾ ಇದೆ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಜ್ಯೋತಿಷ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಹಾಗೆ ಇದು ಕಲಿಯೋಕೆ ಎಷ್ಟು ಸುಲಭ ಇದೆ, ಇದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿ. ಸೊ ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ. ಅದಕ್ಕೂ ಮೊದಲು ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಸೊ ನೀವೆಲ್ಲೂ ಬರೋ ಅವಶ್ಯಕತೆ ಇರಲ್ಲ, ನಿಮ್ಮ ಮನೆಯಲ್ಲೇ ಕೂತು ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲಿಬಹುದು. ಝೂಮ್ ಆಪ್ ಮೂಲಕ. ಕೆಲವರು ಅನ್ಕೊಂಡಿರ್ತೀರಾ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂತೆಲ್ಲ. ಸೊ ಆ ರೀತಿ ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ. ಮನೆಯಲ್ಲಿ ಕೂತು ನಿಮ್ಮ ಮೊಬೈಲ್ ಅಲ್ಲಿ ನೀವು ನಿಮ್ಮ ಕುಟುಂಬ ಸಮೇತದಲ್ಲಿ, ಒಬ್ಬರೇ ಕೂಡ ಅಲ್ಲ, ಕುಟುಂಬ ಸಮೇತದಲ್ಲಿ ಕೇವಲ 6,999 ರೂಪಾಯಿಗೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕಲಿಬಹುದು. ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಕಾಂತಾರ ಸಿನಿಮಾ ದೇಶಾದ್ಯಂತ, ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ. ಸಾಕಷ್ಟು ಭರ್ಜರಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಿದೆ. ಜನರು ಕೂಡ ಸಾಕಷ್ಟು ಮೆಚ್ಕೊಂಡಿದ್ದಾರೆ. ಈ ಮೊದಲು ಕೂಡ ಕಾಂತಾರ 1 ರಿಲೀಸ್ ಆಗಿತ್ತು, ಇಲ್ಲ ಇದನ್ನ ಕಾಂತಾರ 1 ಅಂತೀವಿ. ಸೊ ಈ ಮೊದಲು ಕಾಂತಾರ ರಿಲೀಸ್ ಆಗಿದ್ದು ಕೂಡ ಬಹಳಾನೇ ಯಶಸ್ವಿ ಗಳಿಸಿದ್ದು. ಈಗ ಈ ಸಿನಿಮಾ ಕೂಡ ತುಂಬಾನೇ ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು. ಈಗ ಜನರ ನಿರೀಕ್ಷೆಯಂತೆ ತುಂಬಾನೇ ಸಕ್ಸಸ್ ಆಗ್ತಾ ಇದೆ. ಇನ್ನು ಈ ಸಿನಿಮಾದ ಬಗ್ಗೆ ಗುರೂಜಿ ಈಗಾಗಲೇ 6 ತಿಂಗಳು ಮುಂಚೆನೆ ಒಂದು ಭವಿಷ್ಯವನ್ನ ಪ್ರಿಡಿಕ್ಟ್ ಮಾಡಿದ್ರು. ಈ ರೀತಿ ಆಗತ್ತೆ, ವರ್ಲ್ಡ್ ವೈಡ್ ಇಷ್ಟು ಸಕ್ಸಸ್ ಆಗತ್ತೆ, ಅತ್ಯುನ್ನತ ಪ್ರಶಸ್ತಿಗಳನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ. ಆ ಬಗ್ಗೆ ಮಾತಾಡಿರೋ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಕೂಡ ಅವಾರ್ಡ್ಸ್ ರಿವಾರ್ಡ್ಸ್ ಬರ್ತಕ್ಕಂಥದ್ದು, ದೇಶದಲ್ಲಿ ಯಾವ್ದಾದ್ರು ಅದ್ಭುತವಾಗಿರ್ತಕ್ಕಂಥ ಮೂವಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ 10ನೇ ಮೇಲೆ ಕೂತಿದೆ. ಅತ್ಯುನ್ನತವಾಗಿರ್ತಕ್ಕಂಥ ಅವಾರ್ಡ್ ದೇಶಕ್ಕೆ ತೆಗೆದಿರ್ತಕ್ಕಂಥ ಮೂವಿಗೆ ಬರುತ್ತೆ. ಯಾಕಂದ್ರೆ 5th ಲಾರ್ಡ್ ಇಸ್ ದಿ ಹೌಸ್ ಆಫ್ ಎಂಟರ್ಟೈನ್ಮೆಂಟ್. ಗುರು ಶುಕ್ರನ ಮನೇಲಿ ಕೂತಿದೆ 10ನೇ ಮನೇಲಿ. ಶುಕ್ರ ಇಸ್ ದಿ ಪ್ಲಾನೆಟ್ ಫಾರ್ ಫಿಲಮ್ಸ್ ಅಂಡ್ ಮೂವೀಸ್. 10ನೇ ಮನೇಲಿ ಕೂತ್ಕೊಂಡಿದ್ದಾಗ ರಿವಾರ್ಡ್ಸ್ ಅಂಡ್ ಅವಾರ್ಡ್ಸ್ ಗ್ಯಾರಂಟಿ, ಖಚಿತ. ಗುರುಗ್ರಹ ಬೃಹತ್ ಆಗಿರ್ತಕ್ಕಂಥ ಗ್ರಹ 10ನೇ ಮನೆ ಕೇಂದ್ರದಲ್ಲಿ ಕೂತಿದೆ ಸಿಂಹ ಲಗ್ನದಿಂದ. 100 ಅಲ್ಲ 1000% ಅವಾರ್ಡ್ ಖಚಿತ. ಒಳ್ಳೆಯ ನೇಮ್ ಅಂಡ್ ಫೇಮು. ಇಂಟರ್ನ್ಯಾಷನಲ್ ಇದರಲ್ಲಿ ಒಂದು ಮೂವಿನ ಇಟ್ ವಿಲ್ ಬಿ ಪ್ರೆಸೆಂಟೆಡ್. ದಿಸ್ ಇಸ್ ದಿ ವಂಡರ್ಫುಲ್ ಮೂವಿ. ಎಂಟೈರ್ ವರ್ಲ್ಡ್ ನೋಡಬೇಕು ಅನ್ನೋ ಒಂದು ವಿಚಾರ ಬರ್ತಕ್ಕಂಥದ್ದು. ಗುರೂಜಿ, ನೀವು ಹೇಳಿದ್ದೀರಾ ಅತ್ಯುನ್ನತ ಪ್ರಶಸ್ತಿ ಬರುತ್ತೆ ಅಂತ. ಅದೇ ರೀತಿ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಅಂಡ್ ಸಿನಿಮಾ ಕೂಡ ಅವ್ರು ನಾರ್ಮಲ್ ಬಜೆಟ್ ಅಲ್ಲಿ ಶುರು ಮಾಡಿದ್ದು. ಈ ರೀತಿ ಆಗುತ್ತೆ, ಅವ್ರಿಗೂ ಗೆಸ್ ಇರಲಿಲ್ಲ ವರ್ಲ್ಡ್ ವೈಡ್ ಈ ರೀತಿ ಸಕ್ಸಸ್ ಕಾಣುತ್ತೆ ಅಂತ ಹೇಳಿ. ಸೊ ಹೇಗೆ ಅದು ಆ ರೀತಿ ಹೇಗೆ ಗೊತ್ತಾಯ್ತು, ಪ್ರಿಡಿಕ್ಟ್ ಮಾಡಿದ್ ಹೇಗೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಪ್ರತಿಯೊಂದು ಇಂಡಿಕೇಶನ್ಸು ಕೂಡ ನಾವು ಅಸ್ಟ್ರಾಲಜಿಯಲ್ಲಿ ಕಂಡುಹಿಡಿಬೋದು. ಹಾಗೆ 3 ತಿಂಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಕಾಂತಾರ ಮೂವಿಲಿ ಸಮಸ್ಯೆ ಇರ್ತಕ್ಕಂಥದ್ದು 3 ತಿಂಗಳಲ್ಲೇ ಇದೆ. ಅಂದ್ರೆ ಜೂನ್ ಮಂತಲ್ಲಿ ನನ್ನೊಂದು ಯೂಟ್ಯೂಬ್ ಇದೆ, ಯಾರು ಬೇಕಾದ್ರೂ ಹೋಗಿ ಚೆಕ್ ಮಾಡ್ಬೋದು. ಈ ಕಾಂತಾರ ಸಾವುಗಳು ನೋವುಗಳು ಆಗ್ತಾ ಇದೆ. ತುಂಬಾ ಜನಕ್ಕೆ ಆತಂಕ ಇತ್ತು, ಇದೇನಾರು ನಿಂತೋಗುತ್ತಾ, ಹೌದು ಆ ಟೈಮಲ್ಲಿ ರಿಲೀಸ್ ಆಗತ್ತೆ ಇಲ್ವಾ ಅನ್ನೋದೇ, ರಿಲೀಸ್ಗಿನ ಹೆಚ್ಚಾಗಿ ಮೂವಿನೇ ನಿಲ್ಸ್ಬಿಡೋಣ ಅಥವಾ ಬಹಳ ಆತಂಕದಲ್ಲಿ ಇರ್ತಕ್ಕಂಥದ್ದು ಇತ್ತು. ಅದರಲ್ಲಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿದ್ದೆ ಜೂನ್ ಮಂತಲ್ಲಿ. ಅವಾಗಿನ್ನೂ ಸಾವು ನೋವುಗಳಾಗಿತ್ತು.
ಯಾರೋ ನೀರಿನ ಶೂಟಿಂಗ್ ಹೋಗಿ ಒಬ್ರು ಮುಳುಗಿ ರಿಷಬ್ ಶೆಟ್ಟಿ ಅವರು ಕೂಡ ಆ ಟೈಮಲ್ಲಿ ಇದ್ರು ಅಲ್ಲಿ ಅಂತ. ಸೊ ಇದ್ರ ಬಗ್ಗೆ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನಾವೊಂದು ವಿಡಿಯೋ ಮಾಡಿದ್ವಿ, ಏನಾಗುತ್ತೆ ಇದು ಅಂತ. ಆಗಸ್ಟ್ವರೆಗೂ ಕೂಡ, ಜೂನಲ್ಲಿ ಹಾಕಿದ್ದು, ಆಗಸ್ಟ್ ಎಂಡ್ವರೆಗೂ ಕೂಡ ಒಂದು ರೀತಿಯ ಸಮಸ್ಯೆ ಇರುತ್ತೆ ಅಂತ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹೇಳಿದ್ದೀನಿ. ತುಂಬ ಜನಗಳಿಗೆ ಏನು ಅಂತಂದರೆ ಡೇಟಾ ಬಗ್ಗೆ ಹೋಗಿ ಹುಡುಕ್ಬೇಕಾಗತ್ತೆ ಅಲ್ವಾ. ನಾವು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ, ನಾವೇನೋ ಇವತ್ತು ಹೇಳ್ತಾ ಇದ್ದೀವಿ, ಹಿಟ್ಟಾದ್ಮೇಲೆ ಹೇಳ್ತಾರೆ ಇವರೆಲ್ಲ ಅಂತಾರೆ. ಅಸ್ಟ್ರಾಲಜಿನ ಮುಂಚೆನೇ ಪ್ರೆಡಿಕ್ಟ್ ಮಾಡ್ಬೋದು. ಮಾರ್ಚಲ್ಲೇ ಒಂದು ಪ್ರೆಡಿಕ್ಟ್ ಮಾಡಿದ್ವಿ, ಈ ಥರ ಮೂವಿ ಬಗ್ಗೆ ಇದೆಲ್ಲ ಆಗುತ್ತೆ ಅಂತ. ಒಂದು ಇಂಟರ್ನ್ಯಾಷನಲ್, ಒಂದು ಲೋಕಲ್ ಆಗಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ, ಅದು ಇಂಪಾರ್ಟೆಂಟು. ನ್ಯಾಷನಲಲ್ಲಿರೋದು ಇಂಟರ್ನ್ಯಾಷನಲ್ ಆಗೋದು ಅದು ಬೇರೆ. ಈಗ ಯಾರು ವರ್ಲ್ಡ್ ವೈಡು ಬೇರೆ ಬೇರೆ ಕಡೆ, ಈಗ ನೋಡಿ ಎಲ್ಲ ಇನ್ನೂ ಬೇರೆ ಬೇರೆ ಕಂಟ್ರಿಗೂ ಹೋಗುತ್ತಿದ್ದು, ಬೇರೆ ಬೇರೆ ಕಂಟ್ರಿ. ಒಂದು ಕಂಟ್ರಿ ಒಂದು 4-5 ಸಲ ಕೆಲವು ಕಂಟ್ರಿ ಅಂತ ಅನ್ನಿಸ್ತು ನನಗೆ, ಬಟ್ ಇನ್ನೂ ಅದನ್ನು ಸ್ಕ್ರೀನಿಂಗ್ ಜಾಸ್ತಿ ಮಾಡ್ತಾರೆ. ಹಾಗೆ ಇದ್ರದ್ದು ಸಬ್ ಟೈಟಲ್ಸ್ ಕನ್ವರ್ಟ್ ಆಗುತ್ತೆ, ಲ್ಯಾಂಗ್ವೇಜಸ್ ಕನ್ವರ್ಟ್ ಆಗುತ್ತೆ. ಸೊ ಅದು ಬಿಸ್ನೆಸ್ ಮೈಂಡಲ್ಲೂ ಅವ್ರು ಮಾಡ್ತಾರೆ, ಬಟ್ ಅಟ್ ದಿ ಸೇಮ್ ಟೈಮ್ ನಮ್ಮ ಪ್ರಿಡಿಕ್ಷನಲ್ಲಿ ಮುಂಚೆನೇ ಅದು ಬರೆದಿಟ್ಟಿತ್ತು ಈ ಥರ ಹಿಂಗಿದೆ ಅಂತ. ಹಾಗೆ ಆ ಒಂದು ಜೂನ್ ಮಂತಲ್ಲಿ ನಾವು ಒಂದು ಪ್ರಶ್ನಾಶಾಸ್ತ್ರ ಯಾಕೆ ಹಾಕಿದ್ವಿ ಅಂದರೆ, ಇದು ಯಾಕೆ ಈ ಥರ ಆಗ್ತಾ ಇದೆ, ಏನಕ್ಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಾವು ಒಂದು ಪ್ರಶ್ನಾಶಾಸ್ತ್ರ ಹೇಗಿಡ್ತಾರೋ ಆ ರೀತಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿದಾಗ ಜೂನಲ್ಲಿ ನಮ್ಮದು ವಿಡಿಯೋ ಇದೆ ನನ್ನ ಯೂಟ್ಯೂಬಲ್ಲಿ. ಕಂಪ್ಲೀಟ್ಲಿ ವಿತ್ ಕಾಂತಾರ ಅನ್ನೋದೇ ಸಬ್ಜೆಕ್ಟಲ್ಲೇ ನಾವು ಮಾಡಿದ್ದೀವಿ ಅಲ್ಲಿ. ಸೊ ಆ ಒಂದು ವಿಡಿಯೋದಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಆಗಿದಾಗ ಶುಕ್ರನ ಒಂದು ಅಂಶದಲ್ಲಿ ಬಂತು ನಮಗೆ. ಹಾಗೆ ಶನಿಯ ವಿಚಾರನೂ ಕೂಡ ಅದರಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆ ಒಂದು ವಿಚಾರದಲ್ಲಿ ನೋಡಿದಾಗ ಈ ಕಾಂತಾರ ಅನ್ನೋ ಮೂವಿ ಜೂನಲ್ಲಿ ನಾನು ಏನು ಪ್ರೆಡಿಕ್ಟ್ ಮಾಡಿದೆ, ಆಗಸ್ಟ್ವರೆಗೂ ಇವರಿಗೆ ಸಮಸ್ಯೆ ಇರುತ್ತೆ, ಆಗಸ್ಟ್ ಆದಮೇಲೆ ಇದು ವರ್ಲ್ಡ್ ವೈಡ್ ಹಿಟ್ ಆಗುತ್ತೆ, ನೀವೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಆ ಒಂದು ಪ್ರೆಡಿಕ್ಷನ್ನು ಜೂನಲ್ಲೇ ಮಾಡಿದ್ದೀನಿ. ಅದರಲ್ಲಿ ಬಂದಿರತಕ್ಕಂಥ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಶುಕ್ರನ ಆಧಿಪತ್ಯ ಬಂದಿತ್ತು. ಹಾಗೆ ಶನಿ 10ನೇ ಮನೆ ವಿಚಾರದಲ್ಲಿ ಶನಿಯ ಒಂದು ಅಂಶದಲ್ಲಿ ನಾನು ಮಾತಾಡಿದ್ದೆ. ಇವೆರಡನ್ನೂ ನಾವು ತಗೊಂಡಾಗ ಇದಕ್ಕೆ 10ನೇ ಮನೆ ಯಾಕೆ ನೋಡ್ತೀವಿ ಅಂತಂದರೆ, ಶುಕ್ರನ ಅಂಶ ಮೂವಿಗೆ ಬಂತು, ಆದರೆ 10ನೇ ಮನೆ ಯಾಕೆ ಬಂತು ಅಂತಂದರೆ ಏನಾದ್ರು ಅವಾರ್ಡ್ ಬರ್ಬೋದಾ ಫಸ್ಟ್ ಇದಕ್ಕೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಗಲಾಟೆ ಆಗ್ತಾ ಇದೆ, ಸಾವು ನೋವುಗಳಾಗಿದೆ. ಆಮೇಲೆ ಅಲ್ಲಿ ದೈವದ ವಿಚಾರ ಪಾಪ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾವೇನಾದ್ರು ದೈವದ ವಿರುದ್ಧ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೇವೆ ಅಂತ. ಅದ್ರಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ, ಕೆಲವು ಸೀನ್ಸ್ನೆಲ್ಲ ಕಟ್ ಮಾಡಬೇಕು ಅಂತ, ಅದು ಸೆನ್ಸಾರ್ಗೆ ಬರುತ್ತೆ ಅಂತಲೂ ನಾನು ಹೇಳಿದ್ದೆ. ಸೊ ಆದರೆ ಅಲ್ಲಿ ಏನಾಗಿದೆ, ಇವರೇ ಅದನ್ನ ನೋಡಿ ದೈವದತ್ತವಾಗಿ ಕೆಲವು ಕಟ್ ಮಾಡಿರ್ತಾರೆ. ಅದು ಖಂಡಿತ ಅದು ನಮ್ಮವರೆಗೂ ಬರಲ್ಲ, ಯಾಕೆಂದ್ರೆ ನಮಗೆ ಅಲ್ಲಿ ಮಾಡೋರು ಎಡಿಟ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಯಾವುದು ಬೇಕಾಗಿಲ್ಲ. ಅದನ್ನೆಲ್ಲ ಮೇಜರ್ ಒಂದು ಸೆನ್ಸೇಷನಲ್ ಆಗಿರೋದೆಲ್ಲ ಬೇಡ, ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು, ಅದನ್ನು ಪ್ರಿಕಾಷನ್ ತಗೊಂಡಿದ್ದಾರೆ. ಅದೊಂದು. ಎರಡನೇದು, ಒಂದು ಹಿಟ್ಟಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇದು ವರ್ಲ್ಡ್ ವೈಡ್ ಹೋಗುತ್ತೆ, ವಿದೇಶದಲ್ಲೂ ಕೂಡ ಇದನ್ನು ಆಗುತ್ತೆ ಅಂತ. ಸೊ ಒಂದು ಅವರು ಲಾಂಚ್ ಮಾಡಿರ್ತಕ್ಕಂಥದ್ದು ಈಗ ನೋಡಿದ್ರೆ ಅದು ಸ್ಕ್ರೀನಿಂಗ್ ಎಷ್ಟೋ ಥಿಯೇಟರ್ಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ. 7,000+ ಹೌದಾ? ಹಾ. ಸೊ 30 ಕಂಟ್ರೀಸ್ ಅಲ್ಲಿ ಆಗ್ತಾ ಇದೆ ಅಂಡ್ 7 ಭಾಷೆಯಲ್ಲಿ ಆಗ್ತಾ ಇದೆ. 7 ಭಾಷೆ? 7 ಭಾಷೆ. ಓಕೆ ಓಕೆ, ನಾನು ಫಾಲೋ ಮಾಡಿಲ್ಲ. ಓಕೆ, 7,000 ಥಿಯೇಟರ್ಸ್. ಓಕೆ, ಆಯ್ತು. ನಿನ್ನೆಲ್ಲ ನೋಡ್ತಾ ಇದ್ವಲ್ಲ, ನಿಮ್ಮ ವಾಹಿನಿಲೆಲ್ಲ ಆಗ್ತಾ ಇದ್ರಲ್ಲ ನಿಮ್ಮ ನ್ಯೂಸ್ ಚಾನೆಲ್. ಕೆಲವೊಂದ್ ಕಡೆ ಬೆಂಗಳೂರಲ್ಲೂ ಅಷ್ಟೇ 100ಕ್ಕೂ ಹೆಚ್ಚು ಥಿಯೇಟರ್, ಒಂದು ಸಿಂಗಲ್ ಥಿಯೇಟರ್ ಅಲ್ಲಿ ನಾರ್ಮಲ್ 4 ಶೋಸ್ ಇದ್ರೆ ಅದು 5-6 ಶೋಸ್ ಈ ತರ ಎಲ್ಲ ಹೋಗ್ತಾ ಇದೆ. ಅಂಡ್ ಟಿಕೆಟ್ಸ್ ಅಂತೂ ಸಿಗ್ತಾನೆ ಇಲ್ಲ, ಆ ರೇಂಜ್ಗೆ. ಜ್ಯೋತಿಷ್ಯ ಏನಕ್ಕೆ ಈ ತರ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಕ್ಕಂಥ ಒಂದು ವಿಜ್ಞಾನ ಇದು. ಯಾಕೆಂದ್ರೆ ಎಲ್ಲಾ ಗ್ರಹಗಳು ಮೋಷನ್ ಅಲ್ಲಿ ಇದೆ. 4,000 ಬಿಲಿಯನ್ ವರ್ಷಗಳಿಂದ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಈ ಭೂಮಿಲಿ ಏನು ಆಗಿದೆ ಹೋಗಿದೆ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾತ ಮುತ್ತಾತಂದ್ರಿಗಿನ ಹೆಚ್ಚಾಗಿ ಗ್ರಹಗಳು ನೋಡಿರ್ತವೆ ಅಲ್ವಾ. ಭೂಮಿಲಿ ಏನ್ ನಡೆದಿದೆ ಅಂತ ಇಲ್ಲಿರ್ತಕ್ಕಂಥ ಚಂದ್ರನ್ ಗೊತ್ತಿರುತ್ತೆ, ಸೂರ್ಯನ್ ಗೊತ್ತಿರುತ್ತೆ, ಗ್ರಹಗಳು ಗೊತ್ತಿರುತ್ತೆ. ಅದೊಂದು ಸಣ್ಣ ಒಂದು ವಿಚಾರನ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಈ ಸಣ್ಣ ವಿಚಾರನ ನಾವು ತಲೆಯಲ್ಲಿ ಇಟ್ಕೊಂಡಾಗ ಅರ್ಥ ಆಗುತ್ತೆ, ಓಕೆ, ಪ್ಲಾನೆಟ್ಸ್ ಪೊಸಿಷನ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ಇದು ಮಾಡುತ್ತೆ. ಸೊ ಹಾಗೆ ಈ ಒಂದು ಮೂವಿ ಗಲಾಟೆಗಳಲ್ಲಿ ಮಿಂದು ಎದ್ದಾಗ ಮತ್ತೆ ಅವಘಡಗಳು ನಡೆದಾಗ, ಸೊ ಎಷ್ಟೋ ಜನ, ಯಾರೋ ಒಂದು 2-3 ತೀರೋದ್ರು, 3 ಜನ ತೀರೋಗಿದ್ದಾರೆ. ಸೊ ಅಂತ ಟೈಮಲ್ಲಿ ಒಬ್ರು ಇದೇ ತರ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಹಾಕಿ ಜೂನಲ್ಲಿ ನೋಡಿದಾಗ
ಅದು ಆಗಸ್ಟ್ವರೆಗೂ ಮಾತ್ರ ಅವ್ರಿಗೆ ಸಮಸ್ಯೆ, ಆಮೇಲೆ ಇಲ್ವೇ ಇಲ್ಲ ಅಂತ ಅಲ್ಲಿ ಕ್ಲಿಯರ್ ಆಗಿ ಕಟ್ಟಾಗಿ ಅಂತರ್ಭುಕ್ತಿ ಅದೆಲ್ಲ ನಾವು ಚೆಕ್ ಮಾಡಿದಾಗ ಬಂದು. ಹಾಗೆ ಅದರಲ್ಲಿ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ವರ್ಲ್ಡ್ ವೈಡ್ ಇದು, ಆಮೇಲೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಅದರಲ್ಲಿ. ನೋಡಿ, ಯಾವುದೇ ಒಂದು ಮೂವಿ ನೋಡಿಲ್ಲ, ಮಾರ್ಚಲ್ಲೇ ಒಂದು ಒಳ್ಳೆ ಮೂವಿ ಬರುತ್ತೆ ಅಂತ ಹೇಳಿದ್ದೀವಿ ಪ್ರಿಡಿಕ್ಷನ್ ಅಲ್ಲಿ. ಎರಡನೇದು ಜೂನಲ್ಲಿ ನಮಗೆ ಇದು ಲಾಂಚ್ ಆಗಿ ಜನ ನೋಡ್ತಾರೋ ಇಲ್ವೋ ಅದನ್ನು ಗೊತ್ತಿಲ್ಲ ನಮಗೆ. ಅದ್ರಲ್ಲಿ ಆಲ್ರೆಡಿ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬಂದಿದೆ. ಇವತ್ತು ಏನು ನಡೀತಾ ಇದೆ, ಇವತ್ತು ಅಲ್ಲಿ ಪ್ರಿಡಿಕ್ಷನ್ ಇದೆ. ಇವತ್ತು ಎಲ್ಲ ಹೋಗಿ ನೋಡಬೇಕು. ನನ್ನ ಯೂಟ್ಯೂಬ್ ನಕ್ಷತ್ರನಾಡಿ ಅನ್ನೋ ಯೂಟ್ಯೂಬಲ್ಲಿ ಕ್ಲಿಯರ್ ಕಟ್ ಆಗಿ ಆ ಒಂದು ಪ್ರತಿಯೊಂದು ವಿಚಾರ ಕೂಡ ಹೇಳಿದೀರಾ. ಯಾವ್ದು ಆಗಸ್ಟ್ ವರ್ಗೂ ತೊಂದರೆ ಆಗುತ್ತೆ ಅದು ಕೂಡ, ಬೇರೆ ದೇಶದಲ್ಲಿ ಸಾಕಷ್ಟು ರಿಲೀಸ್ ಆಗುತ್ತೆ ಅದು ಕೂಡ, ಅಂಡ್ ಸಂಘ ಸಂಸ್ಥೆಗಳು ಅದರಿಂದ ಅಡೆತಡೆ ಬರುತ್ತೆ ಅಂತ ಹೇಳಿದ್ರಿ. ಅದು ಶೂಟಿಂಗ್ ಸೆಟ್ ಅಲ್ಲೂ ಕೂಡ ಇಲ್ಲಿ ಶೂಟಿಂಗ್ ಮಾಡಬಾರ್ದು, ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ. ಎಸ್, ಹೌದು, ಆ ತರ ಕೂಡ ತೊಂದರೆಗಳಾಗಿದೆ. ಈ ಶೂಟಿಂಗ್ ನೀವು ಪರ್ಮಿಷನ್ ತಗೊಳ್ದೆ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಕೆಲವೊಬ್ರು ಅಲ್ಲಿ ಬಂದು ಅಡೆತಡೆ ಮಾಡಿರೋದು, ಇಲ್ಲ ನಾವು ಲೀಗಲ್ ನೋಟಿಸ್ ತಗೊಂಡಿದೀವಿ ಅಂತ ಇವ್ರು ಕ್ಲಾರಿಫಿಕೇಶನ್ ಕೊಟ್ಟು ಆಮೇಲೆ ಶೂಟಿಂಗ್ ಮುಂದುವರಿಸ್ತಿರೋದು, ಈ ರೀತಿ ಎಲ್ಲ ಆಗಿದೆ. ಅಂಡ್ ನೀವು ಆ ವಿಚಾರದಲ್ಲಿ ಈ ರೀತಿ ಆಗತ್ತೆ ಅಂತಾನೆ ವಿಡಿಯೋದಲ್ಲಿ ಇದೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಅಲ್ಲಿ ಯಾವುದೇ ಒಂದು ಜಾತಕ ನೋಡ್ಬೇಕಾದ್ರೆ ಅಲ್ಲಿ ಅಡಚಣೆಗಳಿಗೆ 6ನೇ ಮನೆ, 8ನೇ ಮನೆ, 12ನೇ ಮನೆ ನೋಡ್ತೀವಿ. ಅಲ್ಲಿ ಒಂದು ಟೈಮ್ ಲೈನ್ ತೋರಿಸುತ್ತದು, ಈ ಟೈಮ್ವರೆಗೂ ಈ ತರ ಇರುತ್ತೆ. ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ. ಜ್ಯೋತಿಷ್ಯ ಅಂತಂದ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಸಮಯವನ್ನ ನೋಡಕ್ಕೆ, ಅದಾಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನ ನಾವು ಜ್ಯೋತಿಷ್ಯ ಅಂತ ಕರಿತೀವಿ. ಸುಮ್ಮನೆ ಆಗದೇ ಇರೋದನ್ನ ನಾವು ಪೂಜೆ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಎಷ್ಟೊಂದು ಕೇಸಸ್ ಅಲ್ಲಿ ನೋಡಿದೀವಿ ನಾವೆಲ್ಲ. ಆ ಪೂಜೆ ಮಾಡಿದ ತಕ್ಷಣ ಕೋರ್ಟಿಂದ ಆಚೆ ಬಂದ್ಬಿಡ್ತಾರೆ, ಜೈಲಿಂದ ಆಚೆ ಬಂದ್ಬಿಡ್ತಾರೆ, ಈ ಪೂಜೆ ಮಾಡಿದ ತಕ್ಷಣ ಬರುತ್ತೆ. ಅವೆಲ್ಲ ಸುಳ್ಳು. ಹಣೆ ಬರಹನ ಯಾರು ಬದಲಾಯಿಸಕ್ಕಾಗಲ್ಲ. ನನ್ನ ಹಣೆ ಬರಹನು ಯಾರು ಬದಲಾಯಿಸಕ್ಕಾಗಲ್ಲ, ನಾನೇ ಬದಲಾಯಿಸ್ಕೊಳಕ್ಕಾಗಲ್ಲ. ಇರ್ತಕ್ಕಂಥದ್ದು ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಇದನ್ನ ಸಾಮಾನ್ಯವಾಗಿ ಎಲ್ಲ ವೀಕ್ಷಕರು ಅಥವಾ ಎಲ್ಲ ಈ ಜ್ಯೋತಿಷ್ಯನ ನಂಬದೇ ಇರೋರು ಅಥವಾ ಜ್ಯೋತಿಷ್ಯನ ಹೇಟ್ ಮಾಡೋರು ಅದನ್ನ ಹೇಟ್ ಮಾಡ್ತಾರೆ. ತುಂಬಾ ಜನ ಹೇಟ್ ಮಾಡ್ತಾರೆ ಜ್ಯೋತಿಷ್ಯನ. ಹೇಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಅಲ್ಲಿ ಏನು ಇಂಪಾರ್ಟೆಂಟ್ ಬರುತ್ತೆ ಅಂತಂದ್ರೆ, ಆ ಜ್ಯೋತಿಷ್ಯನ ನಾವು ಹೇಳಕ್ ಹೋದಾಗ ಅಲ್ಲಿ ಇವನು ಜ್ಯೋತಿಷ್ಯ, ಇವನ್ ಭವಿಷ್ಯ ಇವನಿಗೆ ಗೊತ್ತಿಲ್ಲ ಅನ್ನೋದು ಮೊದಲು ನುಡಿತಾರೆ. ಆಗಿದ್ರೆ ಎಲ್ಲಾ ಜ್ಯೋತಿಷ್ಯರು ಹೇಳೋರೆಲ್ಲ ಕೋಟ್ಯಾಧೀಶರಾಗಬೇಕಾಯ್ತು ಅಲ್ವಾ? ಆಗ ಬಂದಿಲ್ಲ. ಇವಾಗ ನೋಡಿ, ನಮ್ಗೆ ಜ್ಯೋತಿಷ್ಯ ಗೊತ್ತಿದೆ ಅಂದ್ಬಿಟ್ಟು ನಾನು ಮೂವಿ ಪ್ರೊಡ್ಯೂಸ್ ಮಾಡಕ್ಕಾಗತ್ತಾ, ಮೂವಿ ರಿಲೀಸ್ ಮಾಡಕ್ಕಾಗತ್ತಾ? ನೋಡಿ, ಈ ತರ ಸ್ಕೇಲಲ್ಲಿ ಅವರವರ ಜಾತಕ, ಅವರವರ ಕರ್ಮ ಅಂತ ನಾವು ಇಲ್ಲಿ ನೋಡ್ತೀವಿ. ಇವತ್ತು ಅವರು ಶ್ರೀಯುತ ರಿಷಬ್ ಶೆಟ್ಟಿ ಅವರು, ಅವರ ಒಂದು ಪೂರ್ವ ಪುಣ್ಯ ಅದನ್ನೆಲ್ಲ ನೋಡ್ತೀವಿ. ಮತ್ತೆ ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳು ನೋಡ್ತೀವಿ. ಬಹಳ ಹಿಂದೆ ಅವರ ಮೂವಿಗಳೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನೋ ಫ್ಲಾಪ್ ಆಗಿತ್ತು. ಕೆಲವೆಲ್ಲ ಸ್ಟಡಿ ಮಾಡ್ಕೊಂಡು ಬಂದಿದ್ದೆ. ಸ್ಟಾರ್ಟಿಂಗ್ ಬಂದಿದ್ದೆಲ್ಲ ಅಷ್ಟೊಂದು ಸಕ್ಸಸ್ ಕೊಟ್ಟಿಲ್ಲ ಅಂತ ಹೇಳಿ. ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮುಂಚೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಮಧು ಅಂತ ಹೇಳಿ ಚಿತ್ರದಿಂದ ಕಾಲ್ ಮಾಡ್ತಾ ಇದ್ದೇನೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಹಳೆಯನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಅವ್ರ ಡೇಟ್ ಆಫ್ ಬರ್ತ್ 5/10/2001 ಮೇಡಮ್. 2001. ಓಕೆ, ಹುಟ್ಟಿದ ಸಮಯ? ಮಧ್ಯಾಹ್ನ 12 ಗಂಟೆ ಮೇಡಮ್. ಹುಟ್ಟಿದ ಊರು? ಊರು ಮೇಡಮ್ ಹರಪನಹಳ್ಳಿ ಮೇಡಮ್. ಹರಪನಹಳ್ಳಿ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಗುರುಜಿ ಇದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ನಮ್ಮ ಅಳಿಯ ಅವರು ಡಿಗ್ರಿ ಮಾಡ್ತಿದ್ದಾರೆ ಗುರುಜಿ. ಎಕ್ಸಾಮ್ಸ್ ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ಸ್ ಪ್ರಯತ್ನ ಪಡ್ತಾ ಇದಾರೆ. ಅದೇ ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಗೌರ್ಮೆಂಟ್ ಜಾಬಾ? ಗುರುಜಿ, ಸೆಂಟ್ರಲ್ ಅಥವಾ ಇದಕ್ಕೆ ಟ್ರೈ ಮಾಡ್ತಾ ಇದಾರೆ, ತುಂಬಾ ಪ್ರಯತ್ನ ಆಗ್ತಾ ಇದಾರೆ. ಸೂರ್ಯನಲ್ಲಿ 10ನೇ ಮನೆ ತೋರಿಸ್ತಾ ಇದೆ, ಇಂಡಿಕೇಶನ್ ತೋರಿಸ್ತಾ ಇದೆ. ಖಂಡಿತ ಸಕ್ಸಸ್ ಅನ್ನೋದು ಖಂಡಿತ ತೋರಿಸ್ತಾ ಇದೆ. 12 ಮುಖದ ರುದ್ರಾಕ್ಷಿ ಹಾಕಿ. ಓಕೆ, ಹಾಗೆ ಚಂದ್ರನ ನಕ್ಷತ್ರದಲ್ಲಿ ಶುಕ್ರ 11-3-8 ಬಂದಿರೋದ್ರಿಂದ ಒಂದು ಬ್ಲೂ ಜಿರ್ಕಾನ್ ಅಂತ ಬರುತ್ತೆ, ಅದನ್ನ ಹಾಕಿ. ಸ್ವಲ್ಪ ಎಲ್ಲಿ ಅವರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಅದಕ್ಕೆ ಸ್ವಲ್ಪ ನಾವು ದಾನಗಳನ್ನ ಸಜೆಸ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ಚಂದ್ರದಶನೇ ನಡೀತಾ ಇರೋದ್ರಿಂದ 2028 ಒಳಗಡೆ ಅವ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಎಕ್ಸಾಮ್ ಬರೀತಾ ಇರೋ ಡೇಟು ಇದಾಗುತ್ತಾ ಇಲ್ವಾ ಅಂತ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. ಇದು ಜನರಲ್ ಆಗಿ ಕೇಳಿದ್ರೋದ್ರಿಂದ 2028 ಒಳಗಡೆ ಸಕ್ಸಸ್ ಸ್ಟೋರಿ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಆಗಿ. ಹಾಗೆ ಮಂಗಳನಲ್ಲೂ ಕೂಡ 10ನೇ ಮನೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಇವರಿಗೆ ದಕ್ಕತಕ್ಕಂಥ ಒಂದು ಜಾತಕ ಅಂತ ಹೇಳಿ ನಾವು ಖಂಡಿತ ಇಲ್ಲಿ ಹೇಳ್ಬೋದು. ಯಾವುದೇ ನೆಗೆಟಿವಿಟಿ ಇಲ್ಲ. ಅಕ್ಕಿಯನ್ನ ಸ್ವಲ್ಪ ಸೋಮವಾರ ಬಡವರಿಗೆ ದಾನ ಮಾಡಿ ಸಕ್ಸಸ್ ಅಲ್ಲಿ ಒಂದು 2-3 ಇಯರ್ಸ್ ಒಳಗಡೆ ಆಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಜುನಾಥ್, ಉಡುಪಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ, ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಸಂಖ್ಯೆ ಹೇಳಿ. 28. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಹೆಲ್ತ್ 6ನೇ ಕಸ್ಪ್ ನೋಡ್ತೀವಿ ಪ್ರಶ್ನಾಶಾಸ್ತ್ರ ಕೊಟ್ಟಿರೋದ್ರಲ್ಲಿ. 4 ಮತ್ತು 11 ಅಂತ ಬಂದಾಗ ಹೆಲ್ತಲ್ಲಿ 4 ಅಂತಂದರೆ ಲಾಂಗ್ ಟರ್ಮ್ ಅಂತ ನಾವು ಕರಿತೀವಿ. ರೆಡ್ ಕಾಂಬಿನೇಷನ್ಸ್ ಬಂದಿದೆ. ಮತ್ತು ಅದು ಟ್ರೀಟ್ಮೆಂಟಿಂದ ಸ್ವಲ್ಪ ನಿಧಾನಕ್ಕೆ ಗುಣಮುಖವಾಗುತ್ತೆ ಶನಿಲಿ 11-9 ಬಂದಿರೋದ್ರಿಂದ. ಸೊ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಒಂದು ಬಲಗೈಗೆ, ಒಂದು 3 ಸುತ್ತು. ಹಾಗೆ ಒಂದು ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಯಥೇಚ್ಛವಾಗಿ ಹೇಳಿ. ಶುಕ್ರನ ಆಧಿಪತ್ಯದಲ್ಲಿ 4 ಅಂತ ಬಂದಿರೋದ್ರಿಂದ 4 ಲಾಂಗ್ ಟರ್ಮ್ ಅಂತ ಕರೆಯೋದ್ರಿಂದ ಸ್ವಲ್ಪ ಮೊಸರನ್ನು ಮತ್ತು ಮಾರಕ ಆಗಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಶುಕ್ರ ಸ್ವಲ್ಪ ಮೊಸರನ್ನು
ದಾನವನ್ನು ಮಾಡ್ತಾ ಬಂದಾಗ ನಿಮಗೆ ಸ್ವಲ್ಪ ಚೇತರಿಕೆ ಆಗುತ್ತೆ. ಹಾಗೆ 4ನೇ ಮನೆ ಸ್ವಲ್ಪ ನೀವು ಎಕ್ಸರ್ಸೈಸು ಅಥವಾ ಆಚೆ ಹೆಚ್ಚು ಓಡಾಡಬೇಕು. ಅದೇ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೇನೆ. ಆಚೆ ಕಡೆ ಮಾಡಿ, ಮನೆಗಿನ ಹೆಚ್ಚಾಗಿ, ಮನೇಲಿ ಬೇಕಿನ ಹೆಚ್ಚಾಗಿ ಸ್ವಲ್ಪ ಆಚೆ ಜಿಮ್ಗೋ ಅಥವಾ ಯೋಗಾಗೋ ಹೋಗಿ ಮಾಡಿ, ಸಕ್ಸಸ್ ಆಗೇ ಆಗುತ್ತೆ. ನಾನು ಹೇಳ್ತಕ್ಕಂಥ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ಈಗೂ ಫುಲ್ ಬಾಡಿ ಎಕ್ಸರ್ಸೈಸ್ ಮಾಡಿ, ಬ್ಲಡ್ ಸರ್ಕ್ಯುಲೇಷನ್ ಆಯ್ತು. ಅದ್ರೇನು ಹೇಳಿದ್ದು, ಈಗ ನಮಗೆ ನಾವು ಎಕ್ಸರ್ಸೈಸ್ ಈಗ ಎಂಟೈರ್ ಬಾಡಿ ಯಾವುದೇ ಪಾರ್ಟ್ ಆದ್ರೂ ಎಕ್ಸರ್ಸೈಸ್ ಮಾಡಬೇಕು. ಓಕೆ, ಇಲ್ಲಿ 4ನೇ ಮನೆ ಲಾಂಗ್ ಟರ್ಮ್ ಅಂತ ತೋರಿಸಿದೆ ಶುಕ್ರನ ಆಧಿಪತ್ಯದಲ್ಲಿ. ಅರ್ಥ ಆಯ್ತಾ? ಏನ್ ಹೇಳಿ? ಅಲ್ಲ ಅಂದ್ರೆ ಎಷ್ಟು ಟೈಮ್ ವರೆಗೆ ಇರ್ತದೆ ಅಂತ, ಅಂದ್ರೆ ಈ ಕಣ್ಣಿನಲ್ಲಿ. ಎಷ್ಟು ಏಜ್ ನಿಮಗೆ? ಏಜಿಗೆ ನಮ್ಗೆ 46. 46. 4-11. ಓಕೆ. ಭುಕ್ತಿ ಅಂತರ್ಭುಕ್ತಿ 5. ಸ್ವಲ್ಪ ಹಾಗೆ ಇರುತ್ತೆ, ಸ್ವಲ್ಪ 50-50 ಸರ್. ಯಾಕಂದರೆ ಇಲ್ಲಿ ನಮಗೆ ಮಂಗಳನಲ್ಲಿ 5 ಇದೆ, 10 ಇದೆ. ಎರಡೂ ಕಡೆ ನಮಗೆ ಸರ್ಕಲ್ ಆಗಿದೆ. ಓಕೆ, ಎರಡೂ ಕಡೆ ಸರ್ಕಲ್ ಆದಾಗ ನಮಗೇನಾಗುತ್ತೆ, ಇಲ್ಲಿ ಒಳ್ಳೆಯದು ತೋರಿಸ್ತಾ ಇದೆ. ಅಂದರೆ ಈಗ ಏನಿದೆ ಸ್ವಲ್ಪ ಸಮಸ್ಯೆನೂ ಇರುತ್ತೆ, ಸ್ವಲ್ಪ ಕಡೆ ಚೇತರಿಕೆನೇ ಆಗಿರುತ್ತೆ. ನಾನು ಹೇಳ್ದಂಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. ಓಕೆ, ಖಂಡಿತ ಜಿರ್ಕಾನ್ ಅಲ್ಲ, ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಬುಧನ ಒಂದು ಅಂಶದಲ್ಲಿ ಪೆರಿಡಾಟ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಸೂರ್ಯನಿಗೆ ಪ್ರತಿ ದಿವಸ ಬೆಳಿಗ್ಗೆ ಪ್ರಾತಃ ಕಾಲ ಅದು ಸೂರ್ಯ ಉದಯ ಆಗಿದ ತಕ್ಷಣ 10 ಮಿನಿಟ್ಸ್ ಸೂರ್ಯನೇ ನೋಡಿ. 10 ಮಿನಿಟ್ಸ್ ಸ್ಟಾರ್ಟಿಂಗು, ಅಂದರೆ ಸೂರ್ಯ ಉದಯ 10 ಮಿನಿಟ್ಸ್ ಬೇಡ, ಒಂದು 5 ಮಿನಿಟ್ಸ್ ಸೂರ್ಯನೇ ನೋಡಿದ್ರೆ ಆ ಬೆಳಕು ನಮಗೆ ಶಾಖ ಕೊಡುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಗೆ ನಾವು ಜ್ಯೋತಿಷ್ಯ ಕಲ್ತಿ ಮೊದಲೇ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ತುಂಬಾ ನೀಟಾಗಿ ಗೊತ್ತಾಗಿದೆ ಜನಗಳಿಗೆ ಅಂತ ಹೇಳ್ಬೋದು. ಆ ವಿಚಾರವಾಗಿ ಮಾತಾಡಿರೋದ್ರಿಂದ ಅಂಡ್ ಆ ರೀತಿನೇ ಆಗಿರೋದ್ರಿಂದ ಸೊ ಗೊತ್ತಾಗಿದೆ ಅವ್ರಿಗೂ ಕೂಡ ನಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ ಅಲ್ವಾ ಅಂತ ಹೇಳಿ. ಸೊ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. 26ನೇ ತಾರೀಕು ಫ್ರೀ ಕ್ಲಾಸ್ ಇದೆ. ಮೇಲೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ, ಆ ಸಂಖ್ಯೆಗಳಿಗೆ ಸೇರ್ಕೊಳ್ಳಿ. ಸೊ ಒಂದು ಫ್ರೀ ಕ್ಲಾಸ್ ತೊಗೊಳ್ಳಿ, ನೋಡಿ ಹೇಗಿರುತ್ತೆ, ನಾವು ಕಲಿಬೋದಾ. ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಹೆದರಿಕೆ, ತಲೆಗೆ ಹೋಗುತ್ತೋ ಹೆದರ್ಕೊ ಅಂತ. ಬಟ್ ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನಿಮ್ಮ ಅದೃಷ್ಟನ ಕಳ್ಕೊಳ್ಬೇಡಿ, ಹೆದರ್ಕೊಂಡು ಅದೃಷ್ಟನ ಕಳ್ಕೊಬೇಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ ಹಾಗಾಗಿನೇ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ, ನನ್ನ ಹೆಸರು ಅಮೃತ ಅಂತ. ನಾನು ದಿನೇಶ್ ಗುರೂಜಿ ಅವರ ಹತ್ರ ನಕ್ಷತ್ರ ನಾಡಿ ಕ್ಲಾಸಸ್ನ 92 ಬ್ಯಾಚಲ್ಲಿ ಮುಗಿಸಿದೆ. ಮುಂಚೆ ನನಗೆ ಆಸ್ಟ್ರಾಲಜಿಯಲ್ಲಿ ನಂಬಿಕೆ ಇರಲಿಲ್ಲ. ಬಟ್ ಸರ್ ಹೇಳೋ ಮೆಥಡ್ಸು ಸೈಂಟಿಫಿಕ್ ವೇಯಲ್ಲಿ ಪ್ರತಿಯೊಂದನ್ನು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲ, ಇದು ಯಾಕೆ ಹಿಂಗೆ ಕನೆಕ್ಟ್ ಆಗುತ್ತೆ, ಇನ್ಸ್ಪಿರೇಷನ್ ಕೊಟ್ಟು. ಇಟ್ಸ್ ಲೈಕ್ ಯಂಗ್ಸ್ಟರ್ಸ್ಗೆ ಸೈಂಟಿಫಿಕಲ್ ವೇಯಲ್ಲಿ ಹೇಳಿದ್ರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಎಷ್ಟೊಂದು ವ್ಯಾಲ್ಯೂಸ್ ಇದೆ, ಅದನ್ನು ಹೆಂಗೆ ಪ್ರೆಡಿಕ್ಟ್ ಮಾಡೋದು, ಅದನ್ನು ನಮ್ಮ ಲೈಫಲ್ಲಿ ಹೆಂಗೆ ಅಳವಡಿಸ್ಕೊಂಡು ಸಿಂಪಲ್ ರೆಮಿಡೀಸಿಂದ ಹೆಂಗೆ ನಮ್ಮ ಜೀವನನ ಮುಂದುವರಿಸಬೇಕು, ಈ ಸಿಂಪಲ್ ಟಿಪ್ಸ್ ಕೊಟ್ಟಿರೋದು ಸರ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನೆಕ್ಸ್ಟ್ ಹೈಯರ್ ಕ್ಲಾಸು ಮಾಡಿಕೊಂಡೆ. ಇವಾಗ ವಾಸ್ತು ಆಚಾರ್ಯ ಮುಗಿಸ್ತಿದ್ದೀನಿ. ನಾನು ಕೇಳಿದ್ರೆ ಎಲ್ಲರೂ ಒಂದ್ಸತಿ ನಕ್ಷತ್ರ ನಾಡಿ ಕ್ಲಾಸ್ನ ಅಟೆಂಡ್ ಮಾಡಿ ನಿಮ್ಮ ಲೈಫನ್ನು ನೀವೇ ಅರ್ಥ ಮಾಡ್ಕೋಬೋದು, ನಿಮ್ಮ ಲೈಫನ್ನು ನೀವೇ ಪ್ರಿಡಿಕ್ಟ್ ಮಾಡ್ಕೋಬೋದು. ಬೇರೆಯವ್ರ ಹತ್ರ ಹೋಗಿ ಇದು ನನ್ನ ಲೈಫ್ ಹಿಂಗೆ ಯಾಕೆ ಆಗ್ತಿದೆ, ಹಂಗೆ ಯಾಕೆ ಆಗ್ತಿದೆ ಅಂತ ಚಿಕ್ಕದಕ್ಕೂ ದುಡ್ಡು ವೇಸ್ಟ್ ಮಾಡೋ ಬದಲು ನಾವೇ ಆ ಅಮೌಂಟ್ನ ಸರ್ ಹತ್ರ ಕೊಟ್ಟು ಕಲ್ತ್ಕೊಂಡು, ಇದು ತುಂಬ ಚಿಕ್ಕ ಅಮೌಂಟ್ ಇದೆ, ನಕ್ಷತ್ರ ನಾಡಿ ಕ್ಲಾಸ್ನ ಕಲೀರಿ ಅಂತ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ.